ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರದಲ್ಲಿ ಪ್ರಸಿದ್ಧ ಫ್ಲೈಟ್ ಕ್ರೇವ್ ಏವಿಯೇಷನ್ ಅಕಾಡೆಮಿಯಲ್ಲಿ ವಿವಿಧ ಏರ್ಪೋರ್ಟ್ನಲ್ಲಿ ಉತ್ತಮ ವೇಕೆನ್ಸಿಗಾಗಿ ಇಂಟರ್ವ್ಯೂ ಕಾರ್ಯಕ್ರಮ ಜರುಗಿತು. ಫ್ಲೈಟ್ ಕ್ರೇವ್ ಏವಿಯೇಷನ್ ಅಕಾಡೆಮಿ ವಿಜಯಪುರ, ಪುಣೆ ಹಾಗೂ ಅಹಮದಾಬಾದ್ ಸೇರಿದಂತೆ ವಿವಿಧ ಕಡೆ ಏರ್ಪೋರ್ಟ್ ಉದ್ಯೋಗಗಳಿಗಾಗಿ ಉತ್ತಮ ನೇರ ಸಂದರ್ಶನ ಜರುಗಿತು. ವಿಜಯಪುರ ನಗರದ ಆಶ್ರಮ್ ರಸ್ತೆಯಲ್ಲಿರುವ ಫ್ಲೈಟ್ ಕ್ರೇವ್ ಏವಿಯೇಷನ್ ಅಕಾಡೆಮಿಯಲ್ಲಿ ಯುವಕ ಯುವತಿಯರಿಗೆ ವಿಮಾನಯಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದ್ದು, ನಗರದ ಪ್ರತಿಷ್ಠಿತ ಫ್ಲೈಟ್ ಕ್ರೂ ಏವಿಯೇಷನ್ ಅಕಾಡೆಮಿ ವತಿಯಿಂದ ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರಿದಂತೆ ಭಾರತದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗಾಗಿ ಇಂದು ಉತ್ತಮ ಇಂಟರ್ವ್ಯೂ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ಯುವ ಜನತೆಗೆ ವಿಮಾನಯಾನ ಕ್ಷೇತ್ರದಲ್ಲಿ ಕರಿಯರ್ ರೂಪಿಸಿಕೊಳ್ಳಲು ವೇದಿಕೆ ಕಲ್ಪಿಸಿರುವ ವಿಜಯಪುರದ ಫ್ಲೈಟ್ ಕ್ರೂ ಏವಿಯೇಷನ್ ಅಕಾಡೆಮಿ ಇಂದು ಉದ್ಯೋಗಾಕಾಂಕ್ಷಿಗಳಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಪುಣೆ ಏರ್ಪೋರ್ಟ್ ಸಹಯೋಗದಲ್ಲಿ ಈ ಇಂಟರ್ವ್ಯೂ ಕಾರ್ಯಕ್ರಮವನ್ನು ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿವಿಧ ಭಾಗಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಕಡೆಯಿಂದ ಭಾಗವಹಿಸಿದ್ದ ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ವಿಜಯಪುರದಂತಹ ನಗರದಲ್ಲಿ ಫ್ಲೈಟ್ ಕ್ರೇವ್ ಏವಿಯೇಷನ್ ಅಕಾಡೆಮಿ ಇರುವುದರಿಂದ ಸ್ಥಳೀಯ ಯುವಕ ಯುವತಿಯರು ಮೆಟ್ರೋ ಸಿಟಿಗಳಿಗೆ ಅಲೆಯುವ ಬದಲು ನಿಮಗೆ ಇಂಥ ಅವಕಾಶ ಒದಗಿ ಬಂದಿದ್ದು, ಅಕಾಡೆಮಿ ಮುಖ್ಯಸ್ಥರು ಸಂತೋಷ ವ್ಯಕ್ತಪಡಿಸಿದರು. ನಮ್ಮ ಅಕಾಡೆಮಿಯ ಮುಖ್ಯ ಉದ್ದೇಶವೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏವಿಯೇಷನ್ ಕ್ಷೇತ್ರದ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಉದ್ಯೋಗ ದೊರಕಿಸಿಕೊಡುವುದು. ಇಂದು ಪುಣೆ ಏರ್ಪೋರ್ಟ್ ಸಹಯೋಗದಲ್ಲಿ ನಡೆದ ಈ ಇಂಟರ್ವ್ಯೂನಲ್ಲಿ ಅನೇಕ ಅಭ್ಯರ್ಥಿಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಫ್ಲೈಟ್ ಕ್ರೇವ್ ಏವಿಯೇಷನ್ ಅಕಾಡೆಮಿಯ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಉದ್ಯೋಗ ಆಕಾಂಕ್ಷಿಗಳು ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ ಉತ್ತಮ ಸಂದರ್ಶನ ಕಾರ್ಯಕ್ರಮ ಜರುಗಿತು. Good morning everyone. Welcome to Flight Crew Aviation Academy. My name is Alfan Takkod. I am working as a senior counselor in this institute. Every month हमारे यहाँ इंटरव्यू चलते रहता है. रिसेंटली अभी पुणे का इंटरव्यू चला है. नेक्स्ट मंथ हमारा कोयम्बतूर एयरपोर्ट के लिए वैकेंसी स्टार्ट होने वाला है. इंटरेस्टेड स्टूडेंट्स अगर किसी को एविएशन सेक्टर में इंटरेस्ट है बोलने से हमारे अकेडमी में अप्रोच कर सकते हैं. अगर रजिस्ट्रेशन के लिए अगर कुछ आपको इंक्वायरीज चाहिए तो यू कैन कॉन्टैक्ट अस एज अ फ्लाइट क्रू एविएशन अकेडमी. थैंक यू. ಅಲ್ಫಾನ್ ಟಕ್ಕೋಡ್. ಗುಡ್ ಮಾರ್ನಿಂಗ್. ನಾನು ಮಾತಾಡ್ತಾ ಇರೋದು ಫ್ಲೈಟ್ ಕ್ರೂ ಏವಿಯೇಷನ್ ಅಕಾಡೆಮಿಯಿಂದ. ನಾನು ಇಲ್ಲಿ ಆ್ಯಸ್ ಅ ವರ್ಕರ್ ಆಗಿ, ನನ್ನ ನೇಮ್ ಬಂದುಬಿಟ್ಟು ವಾಣಿಶ್ರೀ ಅಂತ ಹೇಳಿ, ನಾನಿಲ್ಲಿ ಆ್ಯಸ್ ಅ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರೋದು. ಇದು ನಮ್ಮೊಂದು ಅಕಾಡೆಮಿ ಸ್ಟಾರ್ಟ್ ಆಗಿದ್ದು 2018ನಲ್ಲಿ. ಸೊ ಅವಾಗಿನಿಂದ ಮಂತ್ಲಿ ಹೈರಿಂಗ್ ಆಗ್ತಾ ಇರೋದು. ಇವಾಗ ಫೆಬ್ರವರಿಯಲ್ಲಿ ಕೂಡ ಹೈರಿಂಗ್ ಇದೆ. ಸೊ ಇಂಟ್ರೆಸ್ಟೆಡ್ ಯಾರಾದರೂ ಇದ್ದರೆ ಡಿಸ್ಪ್ಲೇ ಆಗುತ್ತೆ ನಂಬರು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಆಫೀಸ್ ಕೂಡ ಇದೆ ಲೋಕಲ್ ಬಿಜಾಪುರಲ್ಲೇ, ಬಂದು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು. ನಮಸ್ಕಾರ ಸರ್, ನಾನು ಫ್ಲೈಟ್ ಕ್ರೂ ಏವಿಯೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು, ಸೆಂಟರ್ ಮ್ಯಾನೇಜರ್ ಅಂದ್ಬಿಟ್ಟು. ನಮ್ಮ ಅಕಾಡೆಮಿ ಸ್ಟಾರ್ಟ್ ಆಗಿಬಿಟ್ಟು 2018ರಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಮತ್ತು ಬೆಂಗಳೂರು ಒಂದು ಬ್ರ್ಯಾಂಚ್ ಇದೆ, ಗುಲ್ಬರ್ಗ ಬ್ರ್ಯಾಂಚ್ ಇದೆ. ಓಕೆ, ಬಿಜಾಪುರ ಬ್ರ್ಯಾಂಚ್ ಸ್ಟಾರ್ಟ್ ಆಗಿಬಿಟ್ಟು 2 ವರ್ಷ ಆಯಿತು ಸರ್. ಪ್ರತಿ ತಿಂಗಳೂ ನಮ್ಮ ಕಡೆಯಿಂದ ಹೈರ್ ಆಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಈ ಮಂತು ಪುಣೆ ಏರ್ಪೋರ್ಟಲ್ಲಿ ಕಸ್ಟಮರ್ ಎಕ್ಸಿಕ್ಯೂಟಿವ್ ಸರ್ವಿಸ್ಗೆ ಅಂದ್ಬಿಟ್ಟು ಹೈರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಮಂತ್ ಬಂದುಬಿಟ್ಟು ಕೊಯಮತ್ತೂರು ಏರ್ಪೋರ್ಟಿಗಾಗಿ ಹೈರ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ, ಇನ್ನು ಕೇಸ್ ಏರ್ಪೋರ್ಟಲ್ಲಿ ಜಾಬ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ, ಮತ್ತು ಕ್ಯಾಬಿನ್ ಕ್ರೂ ಅಲ್ಲಿ ಜಾಬ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ, ಏರ್ಲೈನ್ಸಲ್ಲಿ ಜಾಬ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟಲ್ಲಿ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಫ್ಲೈಟ್ ಕ್ರೂ ಏವಿಯೇಷನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8073275973 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಆಶ್ರಮ್ ರೋಡ್ ನಿಯರ್ ಚಾರ್ಲೈಟ್ ಲೇಡೀಸ್ ಹಾಸ್ಟೆಲ್ ಇಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು. ನಮ್ಮ ಬ್ರ್ಯಾಂಚ್ ಇರುತ್ತೆ. ಯಾವುದೇ ಇನ್ಫಾರ್ಮೇಷನ್ ಬೇಕಾದ್ರೂ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಓಕೆ, ತುಂಬ ಖುಷಿಯಾಗಿದೆ. ಇಲ್ಲಿ 7 ಮಂತ್ಸಲ್ಲಿ ನನಗೆ ಜಾಬ್ ಕಂಪ್ಲೀಟ್ ಆಗಿದೆ. ಏನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಇದು ಕಾಲ್ ನಮ್ಮ ಮನೆಗೆ ಹೋಗಿದ್ರಿ. ನಮ್ಮ ಮನೆಗೆ ನನಗೆ ಆಮೇಲೆ ಇನ್ಫಾರ್ಮೇಷನ್ ಮಾಡಿದ್ರು, ಹಿಂಗೆ ಕಾಲ್ ಬಂದಿದೆ, ಏರ್ಪೋರ್ಟ್ ಇತ್ತು ಹೋಗಂತ. ಆಮೇಲೆ ಒಂದು ನಂಬರ್ ತೊಗೊಂಡು ಮ್ಯಾಮ್ ಕಾಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಏರ್ಪೋರ್ಟ್ ಬಂದೀವಿ ರೀ. ಇಲ್ಲಿ ಬಂದು ಕೇಸಿ ನಾವು ಇಂಟರ್ವ್ಯೂ ಕೊಟ್ಟಿರಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಸೆಲೆಕ್ಟ್ ಹಾಕಿಸಿ, ಥರ್ಡ್ ರೌಂಡ್ ಕೂತೀವಿ ರೀ. ಅದಕ್ಕೆ ಕೂತೀವಪ್ಪ ಅಂದರೆ HR ಕೂಡ ನಾವು ಫೈನಲ್ ರೌಂಡ್ ಅದ ರೀ.
ಏನಾಗ್ತದೆ ನಮಗೊಂದು ಇಂಟ್ರೆಸ್ಟ್ ಇದೆ ರೀ ಏರ್ಪೋರ್ಟ್ ಜಾಬ್ ಹೋಗ್ಬೇಕು ರೀ ಹಿಂಗೆ ಮಾಡ್ಬೇಕಪ್ಪ ಇದ್ರ ಬಗ್ಗೆ ಕೇಳಿವ್ರಿ ಮೊದಲು ಕೇಳಿಕಿಸಿ ಆಮೇಲೆ ಇದು ಯಾಕೋ ಇಂಟ್ರೆಸ್ಟ್ ಅನ್ಸತ್ತದ ರೀ ಇದ್ರಾಗ ಆಯ್ತಪ್ಪ ಅಂದ್ರೆ 3rd ರೌಂಡ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೈ ಬೆಸ್ಟ್ ಲೆವೆಲ್ ನಾ ಟ್ರೈ ಬೆಸ್ಟ್ ಲೆವೆಲ್ ಮಾಡೀನಿ ರೀ ಮತ್ತು ನಾ ಡೆಫಿನೆಟ್ಲಿ ಐ ವಿಲ್ ಜಾಯಿನ್ ದಿಸ್ ಜಾಬ್ ನಾನು ಆಗೇ ಆಗ್ತೀನಿ ಅಂತ ನನ್ನ ಕಾನ್ಫಿಡೆಂಟ್ ಅದ ರೀ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿವ್ರಿ ಎಲ್ಲ ಇವ್ರ ಡಿಸಿಪ್ಲಿನ್ ಅದು ಇದೆಲ್ಲ ನೋಡ್ರಿ ಚಲೋ ಅನ್ನಿಸ್ತದೆ ರೀ ಎಲ್ಲ ಮಾಡ್ಬೋದು ಅಂತ ಅನ್ನಿಸ್ತದೆ ರೀ ಅಷ್ಟೇ ಮತ್ತು ಮುಂದೆ ಏರ್ಪೋರ್ಟ್ ಅದಕ್ಕೆ ಕೇಳಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಇದು ಏರ್ ಹೋಸ್ಟ್ ಅವ್ರು ಕೆಲವೊಂದು ಅವ್ರು ಇದ್ರೊಳಗೆ ಇರ್ತಾವ್ರಿ ಏರ್ಲೈನ್ದಾಗ ಅದು ಮಾಡ್ಕೇಸಿ ನಮ್ಗೆ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ಲಿ ಇಲ್ಲಿ ಬಂದೀವಿ ರೀ ಅಷ್ಟೇ ರೀ ಮತ್ತು ಸರ್ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.